ಕಡಿ ಕಾಯುವ ಸೈನಿಕನಿಗೆ. ಇವತ್ತು ಈ ಕುಡ್ಲಾಪುರ್ ಕ್ರಾಸ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು ಕೂಡಿದ್ದೀರಿ. ತಮ್ಮೆಲ್ಲರಿಗೆ ನಮ್ಮ ಸೈನಿಕರ ಪರವಾಗಿ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ, ಇವತ್ತು ವಿಶೇಷವಾದ ದಿವಸ. ಯಾಕಂದ್ರೆ ನನಗೆ ಹೆಂಗ್ ನೆನಪು ಬರ್ಲಾಯ್ತು ಅಂದ್ರೆ ದಿಲ್ಲಿ ನೆನಪು ಬರ್ಲಾಯ್ತು. ದಿಲ್ಲಿ ಒಳಗೆ ರಾಕೇಶ್ ಟಿಕಾಯ್ತ ಅವರು ಶಂಭು ಬಾರ್ಡರ್ ಬ್ಲಾಕ್ ಮಾಡಿದ್ರು. ರಾಷ್ಟ್ರದ ರಾಜಧಾನಿ ಪಂಜಾಬ್ ಮತ್ತು ಹರಿಯಾಣ ಸೈನಿಕರು ತಮ್ಮ ಟ್ರ್ಯಾಕ್ಟರ್ ತಂಬು ಕಟ್ಕೊಂಡ್ ಬಂದು 6 ತಿಂಗಳ ಬ್ಲಾಕ್ ಮಾಡಿದ್ರು. ಅವಾಗ ನೀವು ನೋಡಿದ್ರಿ ಎಲ್ಲ ಟಿವಿ ಒಳಗ. ಅಂದ್ರೆ ರಾಷ್ಟ್ರ ರಾಜಧಾನಿ ಸುಖೆ ಬಂದಾಗಿಬಿಟ್ಟಿತ್ತು. ಇವತ್ ನಾ ಹೇಳುದು ಇಷ್ಟ, ಇಲ್ಲಿ ಏನಪ್ಪಾ ಅಂದ್ರೆ ಸೈನಿಕರು ಏನ್ ಬ್ಯಾರೆ ಅಲ್ಲ, ರೈತರು ಬ್ಯಾರೆ ಅಲ್ಲ. ಈ ದೇಶ ಸೇವೆ ಸಲ್ಲಿಸುವ ಸಲುವಾಗಿ ರೈತನ ಮಕ್ಕಳ ಹೋಗ್ಯಾರ್ತೆ ಭಾರತ ಮಾತೆ ಬಾರ್ಡರ್ ಒಳಗ. ದೇಶದ ಎರಡು ಕಣ್ಣುಗಳು ಅದಕ್ಕೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಂದಾರು, ಜೈ ಜವಾನ್ ಜೈ ಕಿಸಾನ್. ಅದ್ರ ಸಲುವಾಗಿ ಇವತ್ತ ನಿಮ್ಗೆಲ್ಲ ಗೊತ್ತು. ಇವತ್ತು ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ತೆಪ್ಪೇದಿವಿ. ಎಲ್ಲಿ ತೆಪ್ಪೇದಿವಿ ಅಂದ್ರೆ ಇವತ್ತ ಅಣ್ಣಾ ಹಜಾರೆ ಹೇಳ್ತಾರ. ಅಣ್ಣಾ ಹಜಾರೆ ನೀವು ಕೇಳಿರ್ಬೇಕು ಹೆಸರ. ಇವತ್ತು ಅಹಮದ್ನಗರ ರಾಳೆಗಣ ಸಿದ್ದಿ ಸೆಕೆಂಡ್ ಮಹಾತ್ಮ ಗಾಂಧಿ ಅಂತಾರ ಅಣ್ಣಾ ಹಜಾರೆಗ. ಅವ ಏನಂತಾನಪ್ಪ ಅಂದ್ರೆ ಬುದ್ಧಿವಂತ ಮತದಾರ ಲೋಕಶಾಹಿಕ ಆಧಾರ ತನ್ನವ್ರ. ಏನ ಬುದ್ಧಿವಂತ ಮತದಾರ ಲೋಕಶಾಹಿಕ ಆಧಾರ. ನಾವ್ ಎಲ್ಲಿ ತೆಪ್ಪೇದ್ವಿ ಅಂದ್ರೆ ಇಲೆಕ್ಷನ್ ಮತದಾನ ಮಾಡೋ ಮುಂದ 500 ರೂಪಾಯಿ ನೋಟಿಗೆ ನಾವು ಬೆರಗಾಗ್ತೀವಲ್ಲ, ಅಲ್ಲಿ ತೆಪ್ಪೇದಿವು. ಇವತ್ತು ಏನಾಗೈತೆ ಅಂದ್ರ ಇವತ್ತ ಒಂದು ಬಿಸಿನೆಸ್ ಆಗೈತೆ. ರಾಜಕೀಯ ಅನ್ನೋದು ಒಂದು ಬಿಸಿನೆಸ್. ತರುಣ್ ಸಾಗರ್ಜಿ ಹೇಳ್ತಾರು, ಜೈನ್ ಮುನಿ ತರುಣ್ ಸಾಗರ್ಜಿ ಹೆಸರು ಕೇಳಿರ್ಬೇಕು ನೀವು. ಕ್ರಾಂತಿಕಾರಿಗಳು ಒಂದು ಮಾತಾಡ್ತಾರ. ಏನಂತಾರ ಅಂದ್ರೆ ಅಲ್ಲಿ ಪ್ರವಚನ ಹೇಳುವ ಅವಶ್ಯಕತೆ ಇಲ್ಲ, ಯಾವ ಊರಾಗ ಹೇಳುವ ಅವಶ್ಯಕತೆ ಇಲ್ಲ, ಯಾವ ಗಲ್ಲಿ ಒಳಗೆ ಹೇಳೋ ಅವಶ್ಯಕತೆ ಇಲ್ಲ. ನಾ ಎಲ್ಲಿ ಹೇಳ್ಬೇಕಾಗಿತ್ತು ಅಂದ್ರ ಲೋಕಸಭಾ ಮತ್ತು ವಿಧಾನಸಭಾದಾಗ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲೆಲ್ಲ ತುಡುಗರು ಕೂಡ್ತಾರು. ಯಾಕಂದ್ರೆ ಅಲ್ಲೆಲ್ಲ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೋ, 1000 ಕೋಟಿ ತಗೋಲಾಕ್ ಕೂತಾರೋ. ಎಲ್ಲಕ್ಕಿಂತ ಏನಪ್ಪಾ ಅಂದ್ರೆ ಕುಡಿಯಲ್ದವ್ರು ದಾರು ಕುಡಿಸ್ತಾರೋ, ಸೀರೆ ಕೊಡ್ತಾರೋ, ಕುಬಸ ಕೊಡ್ತಾರೋ, ಏನೇನೋ ಕೊಡ್ತಾರೋ. ಕೊಟ್ಟು ಹೋಗಿ ಅಲ್ಲಿ ಕೂತಾರೋ. ಒಂದ್ ದಿವಸ ಅಧಿವೇಶನ ಖರ್ಚು ಅಷ್ಟೈತಿ ನಿಮ್ಗೆಲ್ಲ ಗೊತ್ತೈತಿ. ಇವತ್ತ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹಾಟಿ ಹೊಡ್ಕೊತ್ ಕೂತಾರೋ. ಒಬ್ರು ಕುರ್ಚಿ ಸಲುವಾಗಿ ಏನಪ್ಪಾ ಅಂದ್ರೆ ಒಂದು ಕುರ್ಚಿ ಸಲುವಾಗಿ, ಅಧಿಕಾರ ಸಲುವಾಗಿ ಏನ್ ಮಾಡ್ಲತ್ತಾರಪ್ಪ ಅಂದ್ರ ಅಲ್ಲಿ ಒಬ್ರಿಗೊಬ್ರ ಹೊಡೆದಾಡಿ ಸಾಯ್ಲತ್ತಾರು. ಇವತ್ತು ಒಂದು ದಿವಸ ಅಧಿವೇಶನ ಖರ್ಚು ಏನ ಇಲ್ಲಿ ಬರ್ಬೇಕಾಗಿತ್ತು, ರಾಜಕೀಯ ಅವ್ರು ಬರ್ಬೇಕಾಗಿತ್ತು. ಅದಕ್ಕೆ ತರುಣ್ ಸಾಗರ್ಜಿ ಹೇಳ್ತಾನೆ, ಎಲ್ಲಕ್ಕಿಂತ ತುಡುಗರು ಎಲ್ಲಿ ಕೂತಾರಂದ್ರ ಲೋಕಸಭಾ ಮತ್ತು ವಿಧಾನಸಭಾ. ಅವ್ರು ಸುಧಾರಿಸ್ರಂದ್ರೆ ದೇಶ ಸುಧಾರಿಸ್ತಂತ ಹೇಳಿ ಏನ್ ಹೇಳ್ತಾರಪ್ಪ ಅಂದ್ರೆ ತರುಣ್ ಸಾಗರ್ಜಿ ಹೇಳ್ತಾರು. ಅದ್ರ ಸಲುವಾಗಿ ನೀವೆಲ್ಲ ಏನ್ ಮಾಡ್ರಪ್ಪ ಅಂದ್ರೆ ಇವತ್ತ ಬಡ ರೈತರು ನಾನು 10 ವರ್ಷ 20 ವರ್ಷ ರಿಟೈರ್ಮೆಂಟ್ ಆಗಿ ಕಬ್ಬನ ಬೆಳೀತು. ನಾನು ರೈತ. ಆದ್ರ ಏನ್ ಮಾಡ್ತಿರಪ್ಪ ಅಂದ್ರೆ ಇವತ್ತ ನಿಮ್ಗೆ ಗೊತ್ತಿರ್ಬೇಕು ಏನಪ್ಪಾ ಅಂದ್ರೆ ಇಳುವರಿ ಭೂಮಿ ಬಾಳ ಕಮ್ಮಿ ಐತಿ. ಒಂದ್ 30 ರಿಂದ 40 ಟನ್ ಕಬ್ಬು ಸಿಗ್ತೈತಿ ನಮಗ. ಬಾಳ ಪ್ರಯತ್ನ ಮಾಡ್ರೆ ಆದ್ರ ಖರ್ಚು ಎಷ್ಟು ಬರಲ್ಲ ಐತಿ, 1 ಎಕರೆಕ 40,000 ಮ್ಯಾಗ ಖರ್ಚು ಬರಲ್ಲ ಐತಿ. ಆದ್ರ ನನ್ನಂತ ಮಿಲಿಟರಿ ಪೆನ್ಷನ್ ಐತಿ, ನನಗೊಂದ್ ಪೆನ್ಷನ್ ಐತಿ. ಅದ್ರ ಸಲುವಾಗಿ ನಾ ಏನ್ ಮಾಡ್ತನೋ ಆ ಪೆನ್ಷನ್ ಭೂಮಿಗೆ ಹಾಕ್ತನೋ, ಮತ್ ತಕ್ಕೊಳಕ್ ನೋಡ್ತನೋ. ಆದ್ರೆ ಸಿಗುದು ಬಹಳ ಕಮ್ಮಿ ಐತಿ. ನಿಮ್ಮಂತ ರೈತರು ಎಲ್ಲಿಂದ ಪೆನ್ಷನ್ ಐತಿ ಯಾನ್ ಹಾಕ್ಬೇಕು ಹೇಳಿ. ಅದ್ರ ಸಲುವಾಗಿ ಇವತ್ ಕಬ್ಬಿನ ಬಿಲ್ ಘೋಷಣೆ ಆಗ್ಬೇಕು. ಇಲ್ಲ ಅಂತಂದ್ರ ಏನಾಗ್ತೈತಪ್ಪ ಅಂದ್ರ ನಿಮಗ್ ಗೊತ್ತಿರ್ಬೇಕು. ನೇಪಾಳ ಅದು ನೋಡಿಲ್ಲ, ನೇಪಾಳ ಶ್ರೀಲಂಕಾ ಅಲ್ಲಿ ಏನಾಗೈತೆ ಅಂದ್ರೆ ಶ್ರೀಮಂತರ ಓಡಿಸಾರು ಬಾರ್ಡರ್ ಕಸ್ಕೊಂತಿಲ್ಲ ಅಂತಾರು. ಶ್ರೀಮಂತರ ಏನ್ ಭ್ರಷ್ಟಾಚಾರದಿಂದ ಶ್ರೀಮಂತರಾಗ್ಯಾರಲ್ಲ, ಅವ್ರನ್ನ ಹಗಲದ ಏನಪ್ಪಾ ಅಂದ್ರೆ ಕಸದ್ ತಗೊಳ್ಳೋದು, ಇದ್ದವ್ರ ಕಡೆ ತಗೊಳ್ಳೋದು, ಇಲ್ದವ್ರು ತಿನ್ನೋದು. ಈ ಪರಿಸ್ಥಿತಿ ಬರ್ತೈತಿ ಮುಂದೊಂದ್ ದಿವಸ. ಅದ್ರ ಸಲುವಾಗಿ ಇವತ್ತು ಎಚ್ಚೆತ್ತುಕೊಳ್ಬೇಕು ರಾಜಕೀಯ ಅವರು. ಇವತ್ತು ರಾಜಕೀಯ ಅಂದ್ರೆ ಹಂಗಲ್ಲ. ನೀವೆಲ್ಲ ನಾವು ಮತ ಹಾಕಿದಾಗ ನೀವು ಹೋಗ್ಯಾರ ಅಲ್ಲಿ. ಅದ್ರ ಸಲುವಾಗಿ ಹೆಚ್ಚಿನ ಸಂಖ್ಯೆದಾಗ ನೀವ್ ಏನಪ್ಪಾ ಅಂದ್ರ ಇಲ್ಲಿ ಬರ್ಬೇಕು. ಇಲ್ಲಿ ಬರುವುದಿಲ್ಲ. ಯಾಕಂದ್ರ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಮಣ್ಣಿನ ಮಕ್ಕಳು ಅಂತ ಹೇಳ್ತೀರಿ. ಮಣ್ಣು ನಿಮ್ಗೆ ಕೈಗೆ ಹತ್ತಿಲ್ಲ, ಮೇಗೆ ಹತ್ತಿಲ್ಲ. ಮಣ್ಣಿನ ಮಕ್ಕಳು ಅಲ್ಲ ನೀವು ಬರೀ ಇಲೆಕ್ಷನ್ ಆಗಟ್ಟ ಮಣ್ಣಿನ ಮಕ್ಕಳು ಅಂತ ಹೇಳ್ತೀರಿ. ಆದ್ರೆ ಮಣ್ಣಿನ ಮಕ್ಕಳಲ್ಲ. ಇವತ್ತು ಖರೆ ದುಡಿಯೋರ್ ರೈತರು ಇಲ್ಲಿ ಬಂದಾರು. ಇವ್ರಿಗೆ ಏನಪ್ಪಾ ಅಂದ್ರೆ ಯೋಗ್ಯ ಬೆಲೆ ಸಿಗಬೇಕು. ಒಂದ್ 300-400 ರೂಪಾಯಿ ಖರ್ಚು ಮಾಡ್ರೆ ಏನು ಕೆಟ್ಟಾಗೋದಿಲ್ಲ. ಯಾಕಂದ್ರೆ ವರ್ಷದಾಗ ಏನಪ್ಪಾ ಅಂದ್ರ ಒಂದ್ ಬಿಸ್ಕಿಟ್ ಪುಡಿಗಿಸಕ್ಕೆ ಮನಿಗೆ ಮಕ್ಳಿಗೆ ಒಯ್ಯುದಿಲ್ಲ. ಆದ್ರೆ ಗೊಬ್ಬರ ತಗೊಂಡು ಹೊತ್ತಾನು, ಹೊಲಕ್ ಹಾಕ್ತಾನು. ಹೊಲಕ್ ಹಾಕಿ ಒಂದ್ ವರ್ಷ ತಕ ಪಿಕ್ಮಿ ತುಂಬಿದಾಗ ಒಂದೊಂದ್ ಥೋಡೆ ರೊಕ್ಕ ಹಾಕಿ ಒಮ್ಮೆ ತಗೊಳಕ್ ನೋಡ್ತಾನ. ವಾರ್ಷಿಕ ಬೆಳೆ, ಒಂದ್ ವರ್ಷದ ಬೆಳೆ ಅದ. ಕಬ್ಬು ಅನ್ನೋದು ಒಂದ್ ವರ್ಷಕ್ಕೊಮ್ಮೆ ಬರ್ತೈತಿ. ಆದ್ರ ಅಂತದ್ರಾಗ ನೀವು ಭ್ರಷ್ಟಾಚಾರಿಗಳು ಇವತ್ತು ಫ್ಯಾಕ್ಟ್ರಿಗಳೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಯಾರ್ಯಾರು ಅದಾವು, ಅವೆಲ್ಲ ರಾಜಕೀಯ ಅವ್ರು ಅದಾರು.